ಈ ಬೈಕ್ ಓಕೆನಾ? ಇದು ನೋಡಿ ಅಣ್ಣ. ಚೆನ್ನಾಗಿದೆ ಅಲ್ಲ? ಓಕೆನಾ? ಓಕೆ. ಹಲೋ, OLX ಆ್ಯಡ್ ಹಾಕಿದ್ರಲ್ವಾ? ಗಾಡಿ ನೋಡ್ಬೇಕು ನೀವು. ಲೊಕೇಶನ್ ಶೇರ್ ಮಾಡಿ, ಬರ್ತೀವಿ. ನೋಡಿ, ಇದೇ ಗಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಗಾಡೀಲಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗೇ ಇದೆ, ಕಂಡೀಷನಲ್ಲಿದೆ. ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಮಾತಾಡೋದೇನಕ್ಕೆ? ಗಾಡಿ ಫುಲ್ ಕಂಡೀಷನಲ್ಲಿದೆ, ಆರಾಮಾಗಿ ತೊಗೊಬೋದು. ಹಂಗಂತಲ್ಲ, ಗಾಡೀಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ರೆಡಿ ಮಾಡಿಸ್ಕೊಬೋದು. ಅದಕ್ಕೆ ಪ್ರಾಬ್ಲಮ್ ಏನಾದರೂ ಇದೆ ಹೇಳಿ, ರೆಡಿ ಮಾಡಿಸ್ಕೊಂಡು. ಆ್ಯಕ್ಚುಲಿ ಈ ಗಾಡಿ ನಂದಲ್ಲ. ಮತ್ಯಾರ್ದು? ನನ್ನ ಫ್ರೆಂಡ್ ಶ್ಯಾಮ್ದು. ಶ್ಯಾಮ್ ಅವ್ರು ಯಾರು? ಏನೋ ಮಚ್ಚ, ಅಂಗಡಿನೂ ಕ್ಲೋಸ್ ಆಗಿದೆ, ಎಲ್ಲಿ ಶ್ಯಾಮು ಇನ್ನೂ ಬಂದಿಲ್ಲ? ನಿನಗೆ ಗೊತ್ತಲ್ಲ ಮಚ್ಚ, ಅವ್ನ ಸ್ಟೈಲು ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತಾನೆ. ಲೇಟೆಸ್ಟ್ ಅಂದರೆ? ನೋಡು, ಗಾಡಿ ಸೌಂಡ್ ಕೇಳಿಸ್ತಿದೆ, ಅವನೇ ಬರ್ತಾ ಇರ್ಬೋದು. ಓಕೆ ಬ್ರೋ, ಫ್ರೆಂಡ್ಸ್ ಇದ್ದಾರೆ, ಮತ್ತೆ ಸಿಗೋಣ. ಬಾಯ್ ಬಾಯ್ ಬ್ರೋ, ಬಾಯ್. ಯಾಕೋ ಮಚ್ಚ ಇಷ್ಟೊಂದು ಲೇಟು? ಲೇಟಾ? ಜಸ್ಟ್ 2 ಅವರ್ ಅಷ್ಟೇ ತಾನೆ ಕಣ್ರೋ. ಹಲೋ, ಹಾಂ ಹೇಳೆ. ಎಲ್ಲೋ ಇದೆಯಾ ಶ್ಯಾಮ್? ಬರ್ತಾ ಇದ್ದೀನಿ. ಸರಿ ಆಯ್ತು, ಇಮಿಡಿಯೇಟ್ ಆಗಿ ಬಾ, ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡಬೇಕು. ಬರ್ತಾ ಇದ್ದೀನಿ, 2 ನಿಮಿಷ ಬಂದೆ. ಗರ್ಲ್ಫ್ರೆಂಡ್ ಫೋನ್ ಮಾಡಿದಾಳೆ, ಹೋಗಿ ಬರ್ತೀನೋ. ಸರಿ ಆಯ್ತು, ಬಾಯ್ ಬಾಯ್. ಆ ದೇವ್ರೇ ಕಾಪಾಡ್ಬೇಕು ಇನ್ನ. ಅರ್ಜೆಂಟ್ ಅಂತ ಹೇಳಿದ್ರು ಇಷ್ಟೊಂದು ಲೇಟಾಗಿ ಬರ್ತೀಯಾ? ಇಲ್ಲ ಚಿನ್ನ, ನಾನು ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತೀನಿ ಅಂತಾರೆ. ನೀನು ನೋಡಿದ್ರೆ ಬೈತಾ ಇದೆಯಾ? ಓಕೆ ಸಾರಿ. ಬರ್ತಾ ಫ್ರೆಂಡ್ಸ್ ಸಿಕ್ಕಿದ್ರು, ಟ್ರಾಫಿಕ್ ಜಾಮ್ ಇತ್ತು, ಲೇಟ್ ಆಯಿತು. ನೋಡು, ನೀನು ಇನ್ನೂ ಲೇಟಾಗಿ ಬಂದರೂ ನಾನು ಕಾಯ್ತೀನಿ. ವಿಷಯ ಅದಲ್ಲ, ಮೊನ್ನೆ ನಾನು ಇಂಟರ್ವ್ಯೂ ಕಳಿಸಿದ್ನಲ್ಲ, ಯಾಕೆ ಹೋಗಿಲ್ಲ? ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನಿನ್ನ ಬಗ್ಗೆ ಮನೇಲಿ ಮಾತಾಡೋಣ ಅಂದರೆ ಧೈರ್ಯ ಸಾಕಾಗ್ತಿಲ್ಲ. ಹುಡುಗ ಏನು ಮಾಡ್ತಿದ್ದಾನೆ ಅಂದರೆ ನಾನು ಏನು ಹೇಳಬೇಕು? ನೋಡು ಮಾಯಾ, ನೀನು ಮಾತಾಡ್ತಿರೋದು ನೋಡ್ತಾ ಇದ್ರೆ ನನಗೆ ಲೈಫ್ನಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ಅನ್ನೋ ಥರ ಇದೆ. ನಿನ್ನ ಮದುವೆಯಾಗಿ ಲೈಫ್ನಲ್ಲಿ ಹೇಗೆ ಸೆಟ್ಲ್ ಆಗಬೇಕು ಅನ್ನೋದು ನನಗೆ ಗೊತ್ತಿದೆ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಸರಿ, ಅದೆಲ್ಲ ಬಿಡು, ಮುಂದೆ ಹೇಳು. ಇಂಟರ್ವ್ಯೂ ಇತ್ತಲ್ಲ, ಯಾಕೆ ಹೋಗಿಲ್ಲ? ನೀನು ಕೊಡ್ಸೋ ಕೆಲಸ ನನಗೆ ಇಷ್ಟನೇ ಇಲ್ಲ. ಯಾಕೆ? ಆ ಕೆಲಸ ಏನಾದ್ರು ಸಿಕ್ಬಿಟ್ರೆ ಪದೇ ಪದೇ ನಾನ್ ಕೊಡ್ಸಿರೋ ಕೆಲಸ ಅಂತ ಹೇಳ್ತಾ ಇರ್ತೀಯ. ಅದ್ ನನಗೆ ಇಷ್ಟ ಇಲ್ಲ. ನನಗೆ ನಂದೇ ಆದ ಕೆಲವು ಪಾಲಿಸಿಗಳಿವೆ, ನಾನು ಅದನ್ನೇ ಫಾಲೋ ಮಾಡ್ತೀನಿ. ಬಾಯ್. ಅಟ್ಲೀಸ್ಟ್ ಹೆಲ್ಮೆಟ್ ಆದ್ರೂ ಹಾಕೊಂಡು ಹೋಗು. ಅಭ್ಯಾಸನೇ ಇಲ್ಲ. ಹೆಂಗಾದ್ರೂ ಮಾಡಿ ದುಡ್ಡು ಮಾಡಬೇಕು ಮಚ್ಚ. ಹೆಂಗೋ ಮಾಡೋದು, ದುಡ್ಡೇನು ಮರಕ್ಕೆ ಬೆಳೀತಾ ಇದೆಯಾ?
ಸಂಪಾದನೆ ಮಾಡೋಕೆ ನಮ್ಮ ಕೈಯಲ್ಲಿ ಆಗುತ್ತೋ ಮಗ ದುಡ್ಡು ಮಾಡ್ಬೇಕಂದ್ರೆ ಸಂಪಾದನೆ ಮಾಡ್ಬೇಕಾಗಿಲ್ಲ ಕಣ. ಅಂದರೆ ಇದಕ್ಕೊಂದೇ ಸುಲಭ ದಾರಿ. ಕಳ್ತನ ಮಾಡೋಣ. ಓಕೆ. ಓಕೆ. ಹಲೋ ಮಗ, ಕರೆಕ್ಟಾಗಿ ಕೇಳಿಸ್ಕೊ. ಇಲ್ಲೊಬ್ಬ ಅವ್ರ ತಾಯಿ ಕಣ್ಣಾಪ್ರೇಷನ್ಗೆ ಏನ್ಬಿಟ್ಟು ದುಡ್ಡು ಸಾಲ ಮಾಡ್ತಾ ಇದ್ದಾನೆ. ನಾಳೆ ಅವ್ನು ದುಡ್ಡು ತಗೋತಾ ಇದ್ದಾನೆ ಕೂಡ. ರೈಲ್ವೆ ಗೇಟ್ ಪಕ್ಕದ ರೋಡಲ್ಲಿ ನಾಳೆ ಅವನ್ನ ನಾವು ಅಟ್ಯಾಕ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ. ಅವನ ಹತ್ರದಿಂದ ನಾಳೆ ನಾವು ದುಡ್ಡು ಕಿತ್ಕೊಳ್ಳೇಬೇಕು. ನಮ್ಮ ಹುಡುಗರಿಗೆಲ್ಲರಿಗೂ ಹೇಳಿಟ್ಟಿರು. ಆಮೇಲೆ ಏನಾಯ್ತು? ಆಮೇಲೆ ಆಟೋ ಹೆದರ್ಕೋಬೇಡಿ, ನಿಮ್ಗೆ ಏನಾಗಲ್ಲ ಸರ್. ಒಂಚೂರು ಫಾಸ್ಟಾಗಿ ಹೋಗಿ, ಏನಾಗಲ್ಲ ನಿಮಗೆ. ಹಾಸ್ಪಿಟ್ಲ್ ಬಂದ್ಬಿಡ್ತು. ರಾಜು, ಇಲ್ಲ ಡಾಕ್ಟರ್. ಪೇಷಂಟ್ ನಿಮ್ಮ ಫ್ರೆಂಡಾ? ಇಲ್ಲ, ಅವರು ರೋಡಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಂತ ಕರ್ಕೊಂಬಂದೆ. ಸಾರಿ ರಾಜು, ನಾವು ಅವ್ರನ್ನ ಉಳ್ಸೋಕ್ಕಾಗಲಿಲ್ಲ. ಆದರೆ ರಾಜು, ಅವರು ನಿಮ್ಮ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸಾಯೋ ಮೂಮೆಂಟ್ನಲ್ಲಿ ಅವ್ರ ಫ್ರೆಂಡ್ನ ಕರೆಸಿ ನಿಮ್ಮ ತಾಯಿ ಆಪ್ರೇಷನ್ಗೆ ದುಡ್ಡು ಕೊಡೋಕೆ ಹೇಳಿದ್ದಾರೆ. ಹಾಗೆ ಅವ್ರ ಕಣ್ಣು ದಾನ ಮಾಡಿದ್ದಾರೆ. ಏನು ಹೇಳ್ತಿದ್ರು ಡಾಕ್ಟರ್? ಅಮ್ಮನ ಆಪ್ರೇಷನ್? ಹೌದು ರಾಜು, ನಾಳೆ ನಿಮ್ಮ ತಾಯಿ ಆಪ್ರೇಷನ್ ಇದೆ. ತಗೊಳ್ಳಿ. ಕರ್ಮ ನಾವು ಮಾಡೋ ಕೆಲಸ ಆಗಿರುತ್ತೆ. ಅದ್ರಲ್ಲಿ ಸಿಗೋ ಪ್ರತಿಫಲನೂ ಆ ಕರ್ಮದಿಂದನೇ ಸಿಗುತ್ತೆ. ನ್ಯೂಟನ್ಸ್ ಥರ್ಡ್ ಲಾ ಹೇಳೋ ಹಾಗೆ, ಫಾರ್ ಎವ್ರಿ ಆ್ಯಕ್ಷನ್ ದರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಕರ್ಮ. ನಾವು ಮಾಡೋ ಪ್ರತಿ ತಪ್ಪಿಗೆ ನಮಗೇ ಅರಿವಿಲ್ಲದ ಹಾಗೆ ಹಿಂಬಾಲಿಸಿ ಶಿಕ್ಷಿಸುವುದೇ ಈ ಕರ್ಮ.